ಈ ಹಳೆ ಊರುಗಳ ದೇವತೆ ಹೆಣತಿನ ರಾಕಾಸಿಗಳು ಈ ಅಮ್ಮನಿಗೆ ಸಿದ್ಧಲಿಂಗೇಶ್ವರರು ಲಿಂಗಾಣೆ ಮಾಡಿ ಈ ಅಮ್ಮನ ಇಲ್ಲೇ ನೆಲೆಸಂಗೆ ಮಾಡಿದ್ದಾರೆ. ಈ ಹಳೆ ಊರು ಅಂತಂದರೆ ಇದು ದೊಡ್ಡ ಪಟ್ಟಣ. ಈ ಪಟ್ಟಣನ ಈ ಅಮ್ಮ ಅವತ್ತಿನ ದಿವಸ 33 ಹಳ್ಳಿ ಸೇರಿಕೊಂಡಿತ್ತು. ಆ ಮಂಡೆಗುಡ್ಡೆ ಮೇಲೆ ಈ ಹೆಣಗಳು ರಾಶಿ ಮಾಡಿದ್ಲು ಈ ಅಮ್ಮ. ಈ ರಾಶಿನ 33 ಹಳ್ಳಿ ಹೆಣನೂ ತಿಂದ್ಬಿಟ್ಟು ಅಮ್ಮ ಮಂಡೆಗುಡ್ಡೆ ಮೇಲೆ ಇದ್ಲು. ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಬಂದು ಶಿಷ್ಯನ ಕರ್ಕೊಂಬಂದರು. ಆವಾಗ ಏನು ಮಾಡಿದ್ರು, ಬಂಗಿದ ಸೇದುವಾಗ ನನಗೆ ಬೆಂಕಿ ಬೇಕು ಅಂತ ಹೇಳಿದಾಗ ಆ ಶಿಷ್ಯ ಅಲ್ಲಿ ಮಂಡೆಗುಡ್ಡೆ ಹತ್ರ ಹೋದಾಗ ರಾಕ್ಷಸಿ ಅಂತ ಅಂದ್ಬಿಟ್ಟು ಒಲೆ ಕಾಲು ಚಾಚ್ಕೊಂಡು ಒನಕೆಲ್ಲಿ ಅಲ್ಲಿ ಚುಚ್ಕೊಂಡು ಇವ್ರು ಘೋರ ರಾಕ್ಷಸಿ ಆಗ್ಬಿಟ್ಲು ಈ ಅಮ್ಮ. ಆವಾಗ ಅವರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಮೋಕ್ಷ ಕೊಟ್ಬಿಟ್ಟು ಈ ಅಮ್ಮ ಲಿಂಗು ಹಾಕಿದ್ರು. ಆವಾಗ ಲಿಂಗು ತೊಗೊಂಬಿಟ್ಟು ಬರೀ ಕರಡಿಗೆ ಹಾಕಿದ್ರು ಈ ಅಮ್ಮನಿಗೆ. ಆವಾಗ ಕರಡಿಗೆ ಹಾಕಿದಾಗ ನಂದು ಕೆಟ್ಟೆ ನಾನು ಅಂತ ಅಂದ್ಬಿಟ್ಟು ಆವಾಗ ಆ ಅಮ್ಮನಿಗೆ ಜ್ಞಾನೋದಯ ಆಯಿತು. ಆವಾಗ ನಾನು ಕೆಟ್ಟೆ, ನನಗೆ ಏನಾದರೂ ನನಗೆ ಇದನ್ನು ಮೋಕ್ಷ ಕೊಡು ಅಂತ ಕೇಳಿದ್ಕೆ ಆ ಲಿಂಗು ಕಿತ್ಕೊಂಡಿದ್ರಲ್ಲ ಬರೀ ಕರಡಿಗೆ ಹಾಕ್ಬಿಟ್ಟು ಅಯ್ಯಮ್ಮನಿಗೆ ಅವ್ರು 33 ಹಳ್ಳಿ ಜನ ಎಲ್ಲ ಸುತ್ತ ಮಲಗಿದ್ರಲ್ಲ ಅಯ್ಯಮ್ಮನ್ನೆಲ್ಲ ಎಬ್ಬರಿಸ್ಕೊಂಬಾರಮ್ಮ ಅಂತ ಬೇವಿನ ಸೊಪ್ಪು ಎಲ್ಲ ತೊಗೊಂಬಂದು ಎಲ್ಲ ಎಬ್ಬರಿಸಿದ್ರು. ಆ 33 ಹಳ್ಳಿ ಜನನೂ ಇದ್ರು ಅವಾಗ. ಇವಾಗ 33 ಹಳ್ಳಿ ಜನನೂ ಕೂಡ ಹಬ್ಬ ಮಾಡಿ ಅಂತ ಹೇಳ್ಬಿಟ್ಟು ಅಯ್ಯಮ್ಮಂದು 33 ಹಳ್ಳಿ ಜನನೂ ಬಂದು ಇವಾಗ ಹಬ್ಬ ಮಾಡ್ತಾರೆ ಈ ಅಮ್ಮಂದು. ಈ ಅಮ್ಮ ಏನೇ ಕೇಳಲಿ ಅಮ್ಮ ಅನುಗ್ರಹಿಸ್ತಾರೆ. ಮತ್ತು ಏನು ಮಕ್ಕಳಿಲ್ದವ್ರಿಗೆ ಕೋರ್ಟ್ಗೂ ಕಚೇರಿ ಎಲ್ಲ ಗೆದ್ದು ಅಮ್ಮ ಕೊಡ್ತಾಳೆ. ಈ ಅಮ್ಮ ಭಾಳ ಪ್ರಸಿದ್ಧಿ, ತುಮಕೂರು ಡಿಸ್ಟ್ರಿಕ್ಗೆ ಪ್ರಸಿದ್ಧಿಯಾದ ದೇವಸ್ಥಾನ ಇದು. ಈ ಅಮ್ಮ ಏನು ಕೇಳಿದ್ರೆ ಅದನ್ನು ಕೊಡ್ತಾರೆ.